ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಶಿಷ್ಠಾನಾಮಿಯಂ ಪ್ರಣತಿ ಮಾಲಿಕಾ. ಮಧ್ವರ ಗ್ರಂಥಗಳನ್ನು ಪರಿಚಯಿಸುವುದು ಅಂತ ಅದಕ್ಕೆ ಅವರು ಬೆಳಗ್ಗೆ ಇದೆ ಅಂತ ಹೇಳಿದಾಗ ನಮ್ಮ ಶ್ರೀಕಾಂತ ಜೋಶಿಯವರು ಬೆಳಗ್ಗೆ ಒಬ್ಬೊಬ್ಬರ ಮನೆಯಲ್ಲಿ ಮಾಡಬೇಕು, ಏನು ವಿಷಯ ಮಾಡೋದು. ನಾನು ಅಂದುಕೊಂಡೆ, ಒಂದೋ ಮಧ್ವ ವಿಜಯ ಮಾಡೋಣ, ಇನ್ನೊಂದೋ ಮಧ್ವರ ಕೃತಿಗಳ ಬಗ್ಗೆನೇ ಪರಿಚಯಿಸೋಣ. ಕಡೆಗೆ ಅಲ್ಲಿ ಕೂತಾಗ ಮಧ್ವರ ಕೃತಿಗಳ ಬಗ್ಗೆ ಪರಿಚಯ ಮಾಡಿಸುವ ಅಂತಾಯಿತು. ಅದರಿಂದಾಗಿ ಮಧ್ವರ ಕೃತಿಗಳ ಬಗ್ಗೆ ಅವರದೊಂದು ಷಟ್ಪ್ರಶ್ನೋಪನಿಷತ್ ಭಾಷ್ಯ ಅಂತ ಇದೆ. 6 ಪ್ರಶ್ನೆಗಳ ಉಪನಿಷತ್ತು. 6 ಜನ ಬೇರೆ ಬೇರೆ ಋಷಿಗಳ ಕುಮಾರರು ಪಿಪ್ಪಲಾದರ ಹತ್ತಿರ ಬರ್ತಾರೆ. ನಮಗೆ ಉಪದೇಶ ಮಾಡಿ ಅಂತಾರೆ. ಅವರು ಹೇಳ್ತಾರೆ, 1 ವರ್ಷ ಬ್ರಹ್ಮಚರ್ಯದಲ್ಲಿ ನೀವು ಕಳೀರಿ. 1 ವರ್ಷ ಆದಮೇಲೆ ಯಥಾಕಾಮಂ ಪ್ರಶ್ನಾನ್ ಪೃಚ್ಛತ, ಬೇಕಾದ ಪ್ರಶ್ನೆ ಕೇಳಿ. ನೀವು ಪ್ರಶ್ನೆ ಕೇಳಿದ ಮೇಲೆ ಉತ್ತರ ಕೊಟ್ಟೇ ಕೊಡ್ತೇನೆ ಅಂತ ನಾನು ಹೇಳೋಲ್ಲ. ಯದಿಹವೋ ವಿಜ್ಞಾಸ್ಯಾಮಿ ತರ್ಹಿ ವಕ್ಷ್ಯಾಮಿ, ನನಗೆ ಗೊತ್ತಿದ್ರೆ ಹೇಳ್ತೀನಿ. ಮೊದಲನೇ ಪ್ರಶ್ನೆ, ಜೀವರು ಹೇಗೆ ಹುಟ್ಟುತ್ತಾರೆ ಅಂತ. ಹೇಗೆ ಹುಟ್ಟುತ್ತಾರೆ ಜೀವರು? ಅದಕ್ಕೆ ಮೊದಲನೇ ಪ್ರಶ್ನೆಗೆ ಪಿಪ್ಪಲಾದರು ಉತ್ತರ ಕೊಡ್ತಾರೆ. ನೋಡಿ, ಸೂರ್ಯನಲ್ಲಿ ಮುಖ್ಯ ಪ್ರಾಣ ಇರ್ತಾನೆ. ಸೂರ್ಯನ ಬೆಳಕು ಏನಿದೆ ಅದು ಮುಖ್ಯ ಪ್ರಾಣನ ಶಕ್ತಿ. ಚಂದ್ರನಲ್ಲಿ ಭಾರತಿ ಇದ್ದಾಳೆ. ಚಂದ್ರನ ಬೆಳಕು ಏನಿದೆ ಅದು ಭಾರತೀಯ ದೀಪ್ತಿ ಕಿರಣ. ಆ ಸೂರ್ಯ ಚಂದ್ರರ ಬೆಳಕು ಏನ್ ಮಾಡುತ್ತೆ, ಎರಡೂ ಒಟ್ಟಾಗಿ ಈ ಎಲ್ಲ ದಿಗ್ದೇವತೆಗಳನ್ನು ವ್ಯಾಪಿಸುತ್ತೆ. ಪೂರ್ವದಲ್ಲಿ ಇಂದ್ರ ಮತ್ತೆ ಶಚಿ ಇದ್ದಾರೆ. ಪೂರ್ವದ ಎಡಗಡೆಗೆ ಬಂದರೆ ಅಗ್ನಿ ಮತ್ತೆ ಸ್ವಾಹ ಇದ್ದಾರೆ. ಆಮೇಲೆ ಹಾಗೆ ತಿರುಗಿದರೆ ದಕ್ಷಿಣ ದಿಕ್ಕಿನಲ್ಲಿ ಯಮ ಮತ್ತೆ ಮೂರ್ತಿ ಇದ್ದಾರೆ. ಯಮನ ಹೆಂಡತಿ ಮೂರ್ತಿಯೂ ಹೌದು, ಶ್ಯಾಮಲೆಯೂ ಹೌದು. ಆಮೇಲೆ ಅಲ್ಲಿಂದ ಹಾಗೆ ತಿರುಗಿದರೆ ದಕ್ಷಿಣದ ಪಕ್ಕ ವಾಯು, ನಿರುತಿ. ಆ ನಿರುತಿಯ ಹೆಂಡತಿ ದೀರ್ಘಗ್ರೀವಿ ಅಂತ. ಅದಾದ ಮೇಲೆ ಪಶ್ಚಿಮ ದಿಕ್ಕಿನಲ್ಲಿ ವರುಣ, ಗಂಗೆ, ವಾಯು ಪ್ರಾವಹಿ ಅಂತ ಅವನ ಹೆಂಡತಿ. ಅದಾದ ಮೇಲೆ ಉತ್ತರದಲ್ಲಿ ಇಬ್ಬಿಬ್ಬರಿದ್ದಾರೆ, ಕುಬೇರ ಮತ್ತು ಚಂದ್ರ. ಚಂದ್ರನ ಹೆಂಡತಿ ರೋಹಿಣಿ, ಕುಬೇರನ ಹೆಂಡತಿ ಕೌಬೇರಿ. ಅದಾದ ಮೇಲೆ ಈಚೆ ಈಶಾನನ ಹೆಂಡತಿ ಪಾರ್ವತಿ. ಮೇಲ್ಗಡೆ ವೀಂದ್ರ ಅಂದ್ರೆ ಗರುಡ ಮತ್ತೆ ಕಾಮ, ಅವರಿಬ್ಬರ ಹೆಂಡೆಯರು. ಗರುಡನ ಹೆಂಡತಿ ಸುಪರ್ಣಿ, ಕಾಮನ ಪತ್ನಿ ರತಿ. ಶೇಷಮಿತ್ರವು ಅವಾಚೀನವು. ಶೇಷನ ಹೆಂಡತಿ ವಾರುಣಿ, ಮಿತ್ರನ ಹೆಂಡತಿ ಮೈತ್ರಿ. ಈ ರೀತಿ ಎಲ್ಲ ದೇವತಾ ಶಕ್ತಿಗಳು ಪ್ರಕೃತಿಯಲ್ಲಿ ಇವುಗಳೆಲ್ಲ ಕೆಲಸ ಮಾಡ್ತಾ ಇರ್ತವೆ. ಅವರೇ ದಂಪತಿಗಳಲ್ಲಿ ಸನ್ನಿಹಿತರಾಗ್ತಾರೆ. ದಂಪತಿಗಳಲ್ಲಿ ಸನ್ನಿಹಿತರಾಗಿ ಅವರ ಮೂಲಕ ಸೃಷ್ಟಿ ನಡೆಯುತ್ತೆ. ಅದರಿಂದಾಗಿ ಒಂದು ಒಳ್ಳೆ ಮಗು ಬರಬೇಕು ಅಂತಂದರೆ ಪುರುಷ ಸೂಕ್ತವನ್ನು ಜಪ ಮಾಡಬೇಕು. ಪುರುಷ ಸೂಕ್ತ ಆಗಲಿಲ್ಲ ಅಂತ ಹೇಳಿದರೆ ಈ ಮಂತ್ರವನ್ನು. ಇನ್ನೊಂದು ವೇದದಲ್ಲಿ ಗರ್ಭ ಸಂವನನ ಸೂಕ್ತ ಅಂತ ಇದೆ. ಆ ಗರ್ಭ ಸಂವನನ ಸೂಕ್ತದಲ್ಲಿ ಆ ಗರ್ಭವನ್ನು ಪಡೆಯುವ ಸೂಕ್ತ ಅದು.
ಇದನ್ನು ಮಾಡಿ ಬೇಕಾದಷ್ಟು ಜನ ಫಲವನ್ನು ಕಂಡಿದ್ದಾರೆ. ಹೀಗಾಗಿ ಆ ಗರ್ಭ ಸಂಬಂಧ ಸೂಕ್ತವನ್ನು ಪಾರಾಯಣ ಮಾಡಿ ಅಂತ ಇದು ಉಪನಿಷತ್ತಿನಲ್ಲಿ ಬರೋದು. ಅದರಿಂದಾಗಿ ಪ್ರಕೃತಿಯಲ್ಲಿರುವ ಎಲ್ಲ ಶಕ್ತಿಗಳು ನಮ್ಮಲ್ಲಿ ಒಗ್ಗೂಡಬೇಕು. ನಾವು ಹಾಗೆ ಚಿಂತನೆ ಮಾಡಬೇಕು. ಅದಾದ ಮೇಲೆ ಈ ಒಂದು ವರ್ಷಾಂತ ಕಾಲವನ್ನು ಇಟ್ಟುಕೊಂಡ್ರೆ ಉತ್ತರಾಯಣ ಮತ್ತು ದಕ್ಷಿಣಾಯನ ಅಂತ. ಉತ್ತರಾಯಣದಲ್ಲಿ ದಕ್ಷಿಣಾಯನದಲ್ಲಿ ಅವರಿಬ್ಬರು ಇದ್ದಾರೆ, ಭಾರತಿ ಮತ್ತು ಪ್ರಾಣ. ಅವರ ಶಕ್ತಿ ನಮಗೆ ಸಂಚಯ ಆಗಬೇಕು ಅಂತ. ಈ ಇಬ್ಬರ ಶಕ್ತಿಯು ಸಂಚಯ ಆದರೆ ಮಗು ಖಂಡಿತ. ಯಾವುದೇ ಸೃಷ್ಟಿ, ಕೇವಲ ಮಗು ಅಂತಲ್ಲ, ಯಾವುದೇ ಸೃಷ್ಟಿ, ಪ್ರಜ್ಞೆಯ ಸೃಷ್ಟಿಯಾಗಿರಬಹುದು, ಒಂದು ಹೊಸ ಕಲೆಯ ಸೃಷ್ಟಿಯಾಗಿರಬಹುದು, ಯಾವುದೇ ಸೃಷ್ಟಿಗೆ ಬೇಕಾದದ್ದು ಈ ಇಬ್ಬರ ತತ್ವ. ಒಂದು ಪ್ರಾಣ ತತ್ವ, ಇನ್ನೊಂದು ಭಾರತೀಯ ತತ್ವ. ಅದನ್ನ ಅಯನವನ್ನ 1 ತಿಂಗಳು ಅಂತ ಮಾಡಿದರೆ 2 ಪಕ್ಷ, ಶುಕ್ಲ ಪಕ್ಷದಲ್ಲಿ ಪ್ರಾಣನ ಶಕ್ತಿ ಸಂಚಯ ಆಗುತ್ತೆ, ಕೃಷ್ಣ ಪಕ್ಷದಲ್ಲಿ ಭಾರತೀಯ ಶಕ್ತಿ ಸಂಚಯ ಆಗುತ್ತೆ. 1 ತಿಂಗಳನ್ನು 1 ದಿನ ಅಂತ ಮಾಡಿದರೆ ಬೆಳಗ್ಗೆ ಪ್ರಾಣನ ಶಕ್ತಿ, ಸಂಜೆ ಭಾರತೀಯ ಶಕ್ತಿ. ಅದು ಎರಡೂ ಕೂಡ ಮಿಳಿತವಾಗಿ ನಾವು ಅದೆರಡನ್ನೂ ಅನುಸಂಧಾನ ಮಾಡಿದರೆ ನಮ್ಮಲ್ಲಿ ಒಂದು ಶಕ್ತಿ ಬರುತ್ತೆ, ಸೃಷ್ಟಿ ಮಾಡುವ ಶಕ್ತಿ. ಆದ್ದರಿಂದ ಆ ಸೃಷ್ಟಿ ಶಕ್ತಿಯನ್ನು ನೆನಪಿಸಿಕೊಂಡು ಈಗಲೂ ದೇವರೇ ಸೃಷ್ಟಿ ಮಾಡೋದು. ಮೊದಲನೇ ಬಾರಿ ದೇವರು ಸೃಷ್ಟಿ ಮಾಡಿದ, ಆಮೇಲೆ ಮನುಷ್ಯರಿಗೆ ಬಿಟ್ಟ ಅಂದರೆ ಹೌದು, ಮೊದಲನೇ ಬಾರಿ ಸೃಷ್ಟಿ ಪ್ರಕಟವಾಗಿ ಮಾಡಿದ್ದು. ಈಗ ಹೆಣ್ಣು ಮತ್ತು ಗಂಡಿನ ಒಳಗೆ ನಿಂತು ಮಾಡ್ತಾ ಇದ್ದಾನೆ. ಅದು ಏನು? ಪ್ರಾಣ ಹಾಗೂ ಮುಖ್ಯ ಪ್ರಾಣರ ಮೂಲಕ ಮಾಡ್ತಾ ಇದ್ದಾನೆ. ಪ್ರಾಣ ಹಾಗೂ ಭಾರತೀಯರು ಕಾಣೋದಿಲ್ಲ. ಈ ಸೂರ್ಯನ ಶಕ್ತಿಯ ಒಳಗಡೆ, ಚಂದ್ರನ ಶಕ್ತಿಯ ಒಳಗಡೆ ಕಾಣ್ತಾ ಇರುತ್ತೆ. ಆದ್ದರಿಂದಾಗಿ ಸೂರ್ಯ ಚಂದ್ರರ ಒಂದು ಶಕ್ತಿ, ಸೂರ್ಯನ ಒಳಗಡೆ ಪ್ರಾಣನಿದ್ದಾನೆ, ಚಂದ್ರನ ಒಳಗಡೆ ಭಾರತಿ ಇದ್ದಾಳೆ. ಅವರಿಬ್ಬರೂ ನಮಗೆ ಶಕ್ತಿಯನ್ನು ನೀಡುತ್ತಾರೆ. ನಾವಿಬ್ಬರೂ ಒಂದು ಒಳ್ಳೆಯ ಸೃಷ್ಟಿಯನ್ನು ಮಾಡುತ್ತೇವೆ ಅಂತ ಹೀಗೆ ಅನುಸಂಧಾನ ಇರಬೇಕು. ಆ ಅನುಸಂಧಾನದ ಜೊತೆಗೆ ನಾವು ಮುಂದುವರೆದ್ರೆ ಖಂಡಿತ ಒಳ್ಳೆಯ ಸಂತತಿ ಖಂಡಿತ ಬರುತ್ತೆ. ಇದಾದ ಮೇಲೆ ಎರಡನೆಯ ಪ್ರಶ್ನೆ, ಈ ಶರೀರದಲ್ಲಿ ಎಲ್ಲ ದೇವತೆಗಳಿದ್ದಾರೆ, ಈ ಶರೀರದಲ್ಲಿ ಮಿಗಿಲು ಯಾರು ಅಂತ ಪ್ರಶ್ನೆ ಬಂತು. ಆಗ ಈ ಶರೀರದಲ್ಲಿ ಯಾರು ಮಿಗಿಲು ಅಂತ ಹೇಳಿದರೆ, ಪ್ರಕೃತಿಯ ಮೊದಲ ಸೃಷ್ಟಿಯಲ್ಲಿ ಬ್ರಹ್ಮದೇವರ ಶರೀರ ಇತ್ತು. ಬ್ರಹ್ಮದೇವರು ತಮ್ಮ ಶರೀರವನ್ನು ಲ್ಯಾಬ್ ಆಗಿ ಮಾಡಿಕೊಂಡವರು. ಜಗತ್ತಿನ ಮೊದಲ ಸೈಂಟಿಸ್ಟ್, ವಿಜ್ಞಾನಿ, ತಮ್ಮ ಶರೀರವನ್ನೇ ಲ್ಯಾಬ್ ಆಗಿ ಮಾಡಿದವರು, ಪ್ರಯೋಗಾಲಯವಾಗಿ ಮಾಡಿದವರು. ತಮ್ಮ ಶರೀರದಲ್ಲಿ ದೇವತೆಗಳೆಲ್ಲ ಇದ್ದರು. ಆಗ ದೇವತೆಗಳಿಗೂ ಪರಸ್ಪರ ಚರ್ಚೆ ಆಯಿತು, ಯಾರು ಶ್ರೇಷ್ಠ ಅಂತ. ಆವಾಗ ಬ್ರಹ್ಮದೇವರು ಮತ್ತು ದೇವರು ಇದ್ದರು, ತಟಸ್ಥರಾದರು. ಪರೀಕ್ಷೆಯಲ್ಲಿ ನಾವಿಲ್ಲ, ನೀವು ಮಾಡ್ಕೊಳ್ಳಿ, ನಿಮ್ಮಲ್ಲಿ ಯಾರು ಶ್ರೇಷ್ಠ ಅಂತ ತೀರ್ಮಾನ ಆಗಲಿ ಅಂತ ಬ್ರಹ್ಮದೇವರು ಮತ್ತು ದೇವರು ಇಬ್ಬರು ಅಂಪೈರ್ಗಳಾದರು. ಆಟ ಏನು? ಯಾರು ಹೊರಗಡೆ ಹೋದರೆ ದೇಹ ಬೀಳತ್ತೋ ಅವನು ಶ್ರೇಷ್ಠ, ಯಾರು ಒಳಗಡೆ ಬಂದರೆ ದೇಹ ಹೇಳುತ್ತೋ ಅವನು ಶ್ರೇಷ್ಠ. ಸರಿ, ಎಲ್ಲರೂ ಹೊರಗಡೆ ಹೋದರು, ಶರೀರ ಬೀಳಲಿಲ್ಲ, ಒಳಗಡೆ ಬಂದರು. ಮತ್ತೆ ಮುಖ್ಯ ಪ್ರಾಣ ಹೊರಗಡೆ ಹೋದಾಗ ಎಲ್ಲರೂ ಅನಿವಾರ್ಯವಾಗಿ ಹೋಗಬೇಕಾಯಿತು. ಎಲ್ಲರಿಗೂ ರೆಸ್ಟ್ ಉಂಟು. ಉಸಿರಿಗೆ ರೆಸ್ಟ್ ಇದೆಯಾ? ಉಸಿರಿಗೆ ರೆಸ್ಟ್ ಆದರೆ ದೇಹ ಬಿಡೋದಷ್ಟೇ. ಈ ಪಿಂಡಾಂಡವನ್ನು ನೋಡಿ ಬ್ರಹ್ಮಾಂಡದಲ್ಲಿನ ಹೈರಾರ್ಕಿಯನ್ನು ಚಿಂತಿಸಿ.
ನಿಮ್ಮ ಶರೀರ ಬ್ರಹ್ಮಾಂಡದ ಮಾಡೆಲ್. ಎಲ್ಲದಕ್ಕೂ ಒಂದು ಮಿನಿಯೇಚರ್ ಮಾಡೆಲ್ ಇರುತ್ತಲ್ಲ, ಹಾಗೆ ಬ್ರಹ್ಮಾಂಡ ಅಂತನ್ನೋದು ಅದಿದೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಮೊದಲು ನಮ್ಮ ಶರೀರವನ್ನು ಇಲ್ಲಿ ನೋಡಿ. ಕಣ್ಣು ರೆಸ್ಟ್ ಇದೆ, ಕಿವಿ ರೆಸ್ಟ್ ಇದೆ, ಕಿವಿಗೆ, ನಾಲಿಗೆಗೆ, ಎಲ್ಲಕ್ಕೂ ರೆಸ್ಟ್ ಇದೆ. ಆದರೆ ಉಸಿರು ಮಾತ್ರ ಆಡ್ತಾನೇ ಇರುತ್ತೆ. ಆದ್ದರಿಂದ ಉಸಿರಿಗೆ ಸುಸ್ತಿಲ್ಲ, ದಣಿವಿಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಅದೇ ಅಲ್ಲಿ ಆಗಿದ್ದು, ಅವತ್ತು ಪರೀಕ್ಷೆ ಮಾಡುವಾಗ ಆಗಿದ್ದು. ಆ ಆಟದಲ್ಲಿ ಗೆದ್ದದ್ದು ಪ್ರಾಣ. ಯಾಕೆ ಅಂದರೆ ಇವತ್ತಿಗೂ ನಮಗೆ ಗೊತ್ತು. ಆ ಉಸಿರಿದ್ರೆ ನಾನು ಅಂತೀವಿ, ಉಸಿರಿಲ್ಲ ಅಂದರೆ ಈ ದೇಹವನ್ನು ನಾನು ಅಂತ ಅನ್ನೋಲ್ಲ. ಈ ಹಿನ್ನೆಲೆಯಲ್ಲಿ ಪ್ರಾಣ ಎಷ್ಟು ಶ್ರೇಷ್ಠ ಅಂತ ಗೊತ್ತಾಯಿತು. ಅಲ್ಲಿ ಒಂದು ಪುಟ್ಟ ವಾಯುಸ್ತುತಿ ಇದೆ ಷಟ್ಪ್ರಶ್ನದಲ್ಲಿ. ತೇ ಪ್ರೀತಾ ಪ್ರಾಣಂ ಸ್ತುವಂತಿ ಯೇಷೋಗ್ನಿಸ್ತಪತ್ಯೇತ ತುರ್ಜಜೇತ ಪರ್ಜನ್ಯೋ ಮಘವಾನೇತ ಪೃಥಿವೀ ರಗಿರ್ದೇವ ಸರಸಚ್ಚಾಮೃತಂಚಯತ್ ಅರಾಯಿವ ರಥನಾಭೌ ಪ್ರಾಣೇತರ್ವಂ ಪ್ರತಿಷ್ಠಿತಂ ರುಚೋ ಯಜೂಂಚಿ ತಾಮಾನಿ ಯಜ್ಞಾಕ್ಷತ್ರಂಚ ಬ್ರಹ್ಮ ಚ ಪ್ರಜಾಪತಿಶ್ಚರತಿ ಗರ್ಭೇ ತ್ವಮೇವ ಪ್ರತಿಜಾಯಸೇ ಅಂತ. ಪ್ರತಿಯೊಬ್ಬರ ಗರ್ಭದಲ್ಲಿಯೂ ನೀನೇ ಮೂಡೋದು. ಗಿಡದ, ಮರದ, ಪ್ರಾಣಿಯ, ಪಕ್ಷಿಯ, ಮನುಷ್ಯರ, ದೇವತೆಗಳ, ಗಂಧರ್ವರ, ರಾಕ್ಷಸರ ಪ್ರತಿಯೊಂದು ಗರ್ಭದಲ್ಲಿ ಒಂದು ಜೀವ ರೂಪುಗೊಳ್ಳುವಾಗ ಓ ಪ್ರಾಣನೇ ನೀನಿರ್ತೀಯ. ಗಿಡ, ಅದರ ಬೇರು, ಆ ಬೀಜ ಮೊಳಕೆ ಒಡೆಯುವಾಗ, ಕೆಳಗಡೆಯದು ಬೇರಾಗಿ ಮೇಲ್ಗಡೆಯದ್ದು ರೆಂಬೆ ಕೊಂಬೆಗಳಾಗಿ ಹಣ್ಣು ನೀಡುವಾಗ ನೀನು ಅದರ ಜೊತೆಗೇ ಇರ್ತೀಯ. ಅವುಗಳು ಮಳೆ ಬಂದಾಗ ನಿನ್ನನ್ನು ಸ್ವಾಗತ ಮಾಡ್ತವೆ, ಸಂತೋಷ ಪಡ್ತವೆ, ಮಳೆಗಾಗಿ ಮೈಯೊಡ್ಡಿ ನಿಲ್ತವೆ. ನೀನು ಪ್ರಾಣನ ಸೂರ್ಯನ ಒಳಗಡೆ ಇದ್ದು ಓ ಪ್ರಾಣನೇ, ಬಿಸಿಲು ಬೀರುವಾಗ ಮರಗಳೆಲ್ಲ ನೆಲೆಯುತ್ತವೆ, ಒಳ್ಳೆಯ ಶಕ್ತಿ ಸಿಕ್ಕಿತು ಅಂತ. ಮಳೆಯನ್ನು ಆಸ್ವಾದನ ಮಾಡ್ತವೆ, ಬಿಸಿಲನ್ನು ಆಸ್ವಾದನ ಮಾಡ್ತವೆ ಮರಗಳು. ಯಾಕೆ ಅಂದರೆ ಓ ಪ್ರಾಣನೇ, ನೀನು ಮಳೆಯಲ್ಲಿ ಬಿಸಿಲಲ್ಲಿ ಇದ್ದೀಯ. ಅಂತ ಹೇಳಿ ಎಲ್ಲ ದೇವತೆಗಳು ಸ್ತೋತ್ರ ಮಾಡುದು. ನೀನೇ ತಂದೆ, ನೀನೇ ತಾಯಿ. ಯಾಕೆ ಅಂತ ಹೇಳಿದ್ರೆ ತಾಯಿ ಅನ್ನುವ ಜೀವ ನಮಗೆ ಸಿಗೋದು ಪ್ರಾಣ ಜೊತೆಗಿದ್ದಾಗ. ಅದರಿಂದಾಗಿ ಮಾತರಮ್ಮೆ ಅಂದರು ಆಚಾರ್ಯರು, ಪಂಡಿತಾಚಾರ್ಯರು ಕೂಡ. ಇದು ಉಪನಿಷತ್ತಿನ ಸಾರ. ಮಾತರಮ್ಮೆ ಮಾತರಿಶ್ವನ್ ಪಿತಃ, ತಂದೆಯೇ, ಅತುಲ ಗುರೋ, ಎಣೆಯಿರದ ಗುರುವೇ, ಭ್ರಾತಃ ಇಷ್ಟ ಆಪ್ತ ಬಂಧೋ, ನಮ್ಮ ಅಣ್ಣನೇ, ತಮ್ಮನೇ, ಆಪ್ತನೇ, ಬಂಧುಗಳಲ್ಲಿ ನೆಲೆಗೊಂಡವನೇ, ಸ್ವಾಮಿನ್ ಸರ್ವಾಂತರಾತ್ಮನ್, ಓ ಸ್ವಾಮಿಯೇ, ಎಲ್ಲೆಡೆಯೂ ಇರುವವನೇ, ಅಜರ ಜರಯಿತಃ, ಮುದಿತನವಿರದವನೇ, ಜರಯಿತಃ, ಮುಪ್ಪು ಬರುವಂತೆ ಮಾಡುವವನೇ, ಜನ್ಮ ಮೃತ್ಯಾಮಯಾನಾಂ ಜರಯಿತಃ, ಹಾಗೆ ಅನುಗ್ರಹ ಮಾಡಿದರೆ ಹುಟ್ಟು ಸಾವುಗಳನ್ನೇ ಇರದಂತೆ ಮಾಡುವವನೇ. ಯಾಕೆಂದ್ರೆ ಅವನು ಜ್ಞಾನ ಕೊಟ್ಟರೆ ದೇವರ ಹತ್ರ ಹೋಗಿ ಮುಕ್ತಿಯನ್ನು ಪಡೆಯುವುದು. ಜನ್ಮ ಮೃತ್ಯಾಮಯಾನಾಂ, ಅದಕ್ಕೇನು ಮಾಡಬೇಕು ನೀನು? ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ, ಪರಮಾತ್ಮನಲ್ಲಿ ಭಕ್ತಿಯನ್ನು ಕೊಡು. ನಿನ್ನಲ್ಲಿಯೂ ಭಕ್ತಿ ಇರಲಿ. ನಿನ್ನನ್ನು ತಿರಸ್ಕರಿಸುವ ದುರ್ಬುದ್ಧಿ ನನಗೆ ಬರುವುದು ಬೇಡ. ಎಂತಹ ಭಕ್ತಿ? ನಿರ್ನಿಮಿತ್ತಾಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ಅಂತ ಹೇಳಿ ಅಲ್ಲಿ ಕೇಳಿಕೊಳ್ಳುವುದು. ಅದರಿಂದಾಗಿ ಉಪನಿಷತ್ತಿನಲ್ಲಿ
ಈ ಪ್ರಾಣನ ಮಹಿಮೆಯನ್ನು ಹೇಳ್ತಾರೆ. ಈ ತರಹದ ಎಲ್ಲ ಶಕ್ತಿಗಳನ್ನು ಸೆಳೆದು ನಮ್ಮ ಒಳಗಡೆ ಇಡುವವ ಕೃಷ್ಣ. ಕರ್ಷತಿ ಇತಿ ಕೃಷ್ಣ, ಅವುಗಳನ್ನು ಒಟ್ಟು ಮಾಡಿ ಇರುವವ ಕೃಷ್ಣ. ಹೀಗೆ ಆ ಮಂತ್ರವನ್ನು ಚಿಂತಿಸಿ, ಆದ್ದರಿಂದ ಎರಡನೆಯದರಲ್ಲಿ, ಮೂರನೆಯದರಲ್ಲಿ ಅದೇ ರೀತಿಯಾದ ಪ್ರಾಣ ಉಪಾಸನೆಯನ್ನು ನಿರೂಪಣೆ ಮಾಡ್ತಾರೆ. ಆಮೇಲೆ ಒಬ್ಬ ಕೇಳ್ತಾನೆ, ಆ ಪ್ರಾಣನ ತಂದೆ ಯಾರು ಅಂತ. ಆತ್ಮತ ಏಷ ಪ್ರಾಣೋ ಜಾಯತೆ, ಪರಮಾತ್ಮನಿಂದಲೇ ಪ್ರಾಣ ಹುಟ್ಟೋದು. ಅಲ್ಲಿಂದ ಮುಂದೆ ಹೋಗ್ತಾರೆ. ಸಾಯುವಾಗ ಓಂಕಾರವನ್ನು ಹೇಗೆ ಚಿಂತನೆ ಮಾಡಬೇಕು, ಓಂಕಾರದ ಅರ್ಥ ಏನು ಅಂತ. ಓಂ ಅಂದರೆ ಅ ಉ ಮ. ಹೆಣ್ಣು ಮಕ್ಕಳಿಗೆ ಹೇಳಬೇಡಿ ಅಂತ ಹೇಳ್ತಾರೆ. ಯಾಕೆಂದರೆ ಹೆಣ್ಣು ಮಕ್ಕಳು ಯಾವುದಕ್ಕಾದರೂ ತಮ್ಮನ್ನು ಉತ್ಕಟವಾಗಿ ಸಮರ್ಪಣೆ ಮಾಡ್ಕೋತಾರೆ. ಹಾಗೆ ಅವರು ಸಮರ್ಪಣೆ ಮಾಡಿಕೊಂಡ್ರೆ, ಚಿಕ್ಕವರಿದ್ದಾಗ ಸಮರ್ಪಣೆ ಮಾಡಿಕೊಂಡ್ರೆ ಗಂಡ ಮಕ್ಕಳ ಗತಿ ಏನು? ಮನೆ ಬಾಳ್ತೆ ನಡೆಸಬೇಕಲ್ವ ಅವರು. ಅದಕ್ಕೆ ಬೇಡ ಅಂದರು. ಮಕ್ಕಳು ಕೈಗೆ ಬಂದಿದ್ದಾರೆ, ಅವ್ರ ಕೆಲಸ ಅವ್ರು ಮಾಡ್ಕೋತಾರೆ ಅಂದರೆ ಅವರು ಓಂಕಾರ ಉಪಾಸನೆಯನ್ನು ಮಾಡಬಹುದು. ಓಂ ಅಂದರೆ ಏನು? ಅ ಉ ಮ ಇವುಗಳ ಸಮಷ್ಟಿ ಓಂ. ಅ ಅಂತಂದರೆ ಋಗ್ವೇದ ಪ್ರತಿಪಾದ್ಯನಾದ ಭಗವಂತ. ಉ ಅಂತಂದರೆ ಯಜುರ್ವೇದ ಪ್ರತಿಪಾದ್ಯನಾದ ಭಗವಂತ. ಮ ಅಂತಂದರೆ ಸಾಮವೇದ ಪ್ರತಿಪಾದ್ಯನಾದ ಭಗವಂತ. ಹೀಗೆ ಮೂರೂ ವೇದಗಳಿಂದ ಪ್ರತಿಪಾದ್ಯನಾದ ದೇವರು ಏನಿದ್ದಾನೆ ಅವನ ಹೆಸರು ಓಂ ಅಂತ. ಅದಕ್ಕೆ ಓಂಕಾರಕ್ಕೆ ಇನ್ನೊಂದು ಹೆಸರು ಉಂಟು, ಪ್ರಣವ ಅಂತ. ಪ್ರಣವ ಅಂದರೆ ಏನು? ನವ ಅಂತಂದರೆ ಸ್ತೋತ್ರ ಅಂತ. ಪ್ರಣವ ಅಂದರೆ ಏನು? ಉತ್ಕೃಷ್ಟವಾದ ಸ್ತೋತ್ರ ಅಂತ. ಏಕೆಂದರೆ ಎಲ್ಲ ವೇದಗಳ ಸಾರ ಓಂ ಅನ್ನೋದಲ್ವಾ. ಋಗ್ವೇದ ಅಕಾರದಿಂದ ಶುರು ಆಗುತ್ತೆ, ಉಕಾರಕ್ಕೆ ಕೊನೆಗೊಳ್ಳುತ್ತೆ. ಇಕಾರದಿಂದ ಶುರು ಆಗಿ ಮತ್ತೆ ಉಕಾರದವರೆಗೂ ಋಗ್ವೇದ, ಯಜುರ್ವೇದ. ಇಷೇತ್ವೋರ್ಜೇತ್ವ ಅಂತ ಶುರು ಆಗಿ ಸಮುದ್ರೋ ಬಂಧು ಅನ್ನೋ ಅಲ್ಲಿಗೆ ನಿಲ್ಲತ್ತೆ. ಆಮೇಲೆ ಮು ಅಂತನ್ನೋದು ನಾದ, ಅ ಉ ಮ ಅದು ಸಾಮವೇದದ ಪ್ರತೀಕ. ಇಷ್ಟು ಸೇರಿದ್ರೆ ಓಂ ಅಂತಾಗತ್ತೆ. ಅಂತಹ ಓಂ ಅನ್ನೋದೇನಿದೆ ಅದು ಎಲ್ಲ ವೇದಗಳ ಸಾರವಾಗಿ ಕಂಗೊಳಿಸುತ್ತೆ. ಅಂತಹ ದೇವರನ್ನ ನಾವು ಚಿಂತಿಸಬೇಕು. ಮಾಂಡೂಕೋಪನಿಷತ್ತು ಅಂತ ಉಂಟು. ಆ ಓಮನ್ನ ಇನ್ನೂ ರೀತಿಯಲ್ಲಿ ಬಿಡಿಸುತ್ತೆ. ವರುಣ ಮಂಡೂಕ ರೂಪದಲ್ಲಿ, ಕಪ್ಪೆಯ ರೂಪದಲ್ಲಿ ದೇವರನ್ನ ಸ್ತೋತ್ರ ಮಾಡಿದನಂತೆ. ಅ ಅಂತ ಹೇಳಿದರೆ ಎಚ್ಚರ, ವಿಶ್ವನಾಮಕ ಪರಮಾತ್ಮ ಅಂತ ಹೇಳ್ತಾರೆ. ಆ ಎಚ್ಚರವನ್ನು ನಿಯಂತ್ರಿಸುವವ. ಇವಾಗ ನಮ್ಮೆಲ್ಲರಲ್ಲಿ ವಿಶ್ವಂಭರ ಕೆಲಸ ಮಾಡ್ತಾ ಇದ್ದಾನೆ. ಆದ್ದರಿಂದಾಗಿ ಎಚ್ಚರವಾಗಿದ್ದೇವೆ. ಆಮೇಲೆ ಮಲಗುತ್ತೇವೆ, ಕನಸು ಮೂಡುತ್ತೆ. ಆ ಕನಸನ್ನ ನಿಯಂತ್ರಣ ಮಾಡುವ ದೈವ ಒಂದಿದೆ. ಆ ಭಗವಂತನ ಹೆಸರು ತೈಜಸ ಅಂತ. ಅವನನ್ನ ಉ ಅಂತ ಕರೀತಾರೆ. ಆಮೇಲೆ ಗಾಢವಾದ ನಿದ್ರೆ ಪ್ರಾಜ್ಞಾ ಅಂತ ಕರೀತಾರೆ. ಹೀಗೆ ಅ ಉ ಮ ಎಚ್ಚರವನ್ನು ನಿಯಂತ್ರಿಸುವ ವಿಶ್ವಂಭರ, ಕನಸನ್ನು ನಿಯಂತ್ರಿಸುವ ತೈಜಸ. ಅದಾದ ಮೇಲೆ ಗಾಢವಾದ ನಿದ್ರೆಯಲ್ಲಿ ನಮಗೆ ಸುಖ ಕೊಡುವ ದೈವ ಪ್ರಾಜ್ಞೆ. ಆ ಗಾಢವಾದ ನಿದ್ರೆಯಲ್ಲಿ ಉತ್ಕಟ ಸುಖ. ಯಾಕೆಂದರೆ ದೇಹ ನಾನು ಅನ್ನೋ ಪ್ರಜ್ಞೆ ಇರಲ್ಲ. ಲೌಕಿಕವಾಗಿ ನಾವು ಯಾವ ಪೊಸಿಷನ್ನಲ್ಲಿಯೂ ಇದ್ದೇವೆ ಅನ್ನೋದೇ ನೆನಪೇ ಇರಲ್ಲ. ನಮ್ಮ ಯಾವ ಸೆಟಪ್ಗಳು ಕೂಡ, ಎಕ್ಸ್ಟರ್ನಲ್ ಸೆಟಪ್ ಯಾವುದೂ ಇರಲ್ಲ. ಕೇವಲ ದೇವರ ಹತ್ರ ಇರ್ತೇವೆ.
ಎಲ್ಲವನ್ನೂ ಮರೆತ ಆನಂದ. ಅದನ್ನು ಕೊಡುವ ದೈವ ಪ್ರಾಜ್ಞ. ಹೀಗೆ 3 ದೇವರ ರೂಪಗಳು ನಮ್ಮನ್ನು ನಿಯಂತ್ರಿಸುತ್ತಾ 3 ಅಕ್ಷರಗಳಿಂದ ಪ್ರತಿಪಾದ್ಯವಾಗಿದೆ. 4ನೆಯದ್ದೊಂದಿದೆ, ಅದನ್ನು ತುರಿಯ ಅಂತ ಕರೀತಾರೆ. ಅದು ಭೂಹು, ಭುವಃ, ಸುವಃ, ಭೂರ್ಭುವಸ್ವಃ ಅಂತ. ಭೂಹು ಅಂತ ಹೇಳಿದ್ರೆ ಅವನನ್ನು ಅನಿರುದ್ಧ ಅಂತ ಕರೀತಾರೆ. ಹೀಗೆ ಈ 4 ರೂಪಗಳು, 4ನೆಯ ರೂಪ ನಮಗೆ ಗೊತ್ತಾಗುವುದಿಲ್ಲ, ನಮ್ಮ ಅನುಭವಕ್ಕೆ ಬರುವುದಿಲ್ಲ, ತುರಿಯ ಅಂತ ಕರೀತಾರೆ. ಈ 4 ರೂಪಗಳಿವೆ, ಈ 3 ರೂಪಗಳಿದೆ, ವಿಶ್ವ, ತೈಜಸ, ಪ್ರಾಜ್ಞಾ ಅಂತ. ಈ 4 ರೂಪಗಳ ಬಗ್ಗೆ ಇದು ಅನುಭವಕ್ಕೆ ಬರುತ್ತೆ. ಈ 4 ರೂಪಗಳ ಬಗ್ಗೆ ಬೆಳಕು ಚೆಲ್ಲುವ ಉಪನಿಷತ್ತು ಮಾಂಡೂಕ ಉಪನಿಷತ್ತು. ಈ 2ಕ್ಕೂ ಮಧ್ವರ ಭಾಷ್ಯ ಇದೆ, ಷಟ್ಪ್ರಶ್ನ ಮತ್ತು ಮಾಂಡೂಕ ಅಂತ. ಇದಾದ ಮೇಲೆ ತೈತ್ತಿರೀಯ ಉಪನಿಷತ್ತು ಅಂತ. ಮಧ್ವಾಚಾರ್ಯರು ಯಜುರ್ವೇದದ ತೈತ್ತಿರೀಯ ಶಾಖೆಯವರು. ಅವರು ಶುಕ್ಲ ಯಜುರ್ವೇದದ ಈ 10 ಉಪನಿಷತ್ತು ಏನಿದೆ ಅದು ಎಲ್ಲ ವೇದಗಳಿಗೆ ಸೇರಿದೆ. ಶುಕ್ಲ ಯಜುರ್ವೇದಕ್ಕೆ ಸೇರಿದ ಉಪನಿಷತ್ತು 2. ಒಂದು ಯಾಜ್ಞೀಯ ಮಂತ್ರ ಉಪನಿಷತ್ತು, ಈಶಾವಾಸ್ಯ ಉಪನಿಷತ್ತು ಅಂತಾರೆ, ಬೃಹದಾರಣ್ಯಕ. ಕೃಷ್ಣ ಯಜುರ್ವೇದದ ಉಪನಿಷತ್ತು 2, ಕಠೋಪನಿಷತ್ತು ಮತ್ತು ತೈತ್ತಿರೀಯ ಉಪನಿಷತ್ತು ಅಂತ. ಅದರಲ್ಲಿ ಈ ಜಗತ್ತಿನಲ್ಲಿ ಸಾರಭೂತವಾದದ್ದು ಯಾವುದು? ವಿದ್ಯೆ, ಪ್ರಜಾ, ಮಕ್ಕಳು, ಲೋಕ, ಈ ಲೋಕ ಮತ್ತು ಆ ಲೋಕದ ಬಗೆಗಿನ ಎಚ್ಚರ, ಅಧ್ಯಾತ್ಮ, ಅಧಿವಿದ್ಯಾ, ಅಧಿಪ್ರಜಾ, ಈ ರೀತಿ ಈ ಲೋಕದ ಸಾರ. ದೇವರನ್ನು ಹೇಗೆ ಚಿಂತಿಸಬೇಕು ಅಂತ ಹೇಳಿ ಅದು ಹೇಳ್ತಾ ಪ್ರಮುಖವಾಗಿ 5 ರೂಪಗಳನ್ನು ಚಿಂತನೆ ಮಾಡಬೇಕು. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ. ಅನ್ನಮಯ ಅಂತ ಹೇಳಿದ್ರೆ ನಾವು ಎಲ್ಲ ತಿನ್ನುವ ಅನ್ನದಲ್ಲಿ ನೆಲೆಗೊಂಡು ಅದಕ್ಕೆ ರುಚಿಯನ್ನಿತ್ತು ನಮ್ಮ ಶರೀರವನ್ನು ರೂಪಿಸುವ ಶಕ್ತಿ, ಅದು ಅನ್ನಮಯ. ಇದಾದ ಮೇಲೆ ಪ್ರಾಣಮಯ, ನಮ್ಮ ಕ್ರಿಯೆಗಳಿದೆ, ಈ ಕ್ರಿಯೆಗಳನ್ನು ಮಾಡಿಸುವ ಶಕ್ತಿ ಅದು. ಮನೋಮಯ, ಮಾಹಿತಿಗಳನ್ನು ಕಲೆ ಹಾಕಿಕೊಳ್ಳುವ ಶಕ್ತಿ, ಅದನ್ನು ಕೊಡುವ ದೇವರು. ಆಮೇಲೆ ವಿಜ್ಞಾನಮಯ, ವಿಶೇಷವಾದ ಅರಿವನ್ನು ನೀಡುವವ. ಆನಂದಮಯ, ಆನಂದಮಯ ಹೇಳಿದರೆ ಮುಕ್ತಿಯ ಆನಂದವನ್ನು ಕೊಡುವವ. ಈ ರೀತಿ ಈ ಇಷ್ಟು ರೂಪಗಳು ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ. ಕೋಶಗಳೂ ಇದೆ. ಆ ಕೋಶಗಳ ಒಳಗಡೆ ಇದ್ದು ಶಕ್ತಿಯನ್ನು ನೀಡುವ ಭಗವಂತನಿಗೂ ಅದೇ ಹೆಸರು. ಆಟೋ ಒಳಗಡೆ ಇರೋನು ಆಟೋ ಬಾಯಿಲ್ಲಿ ಇದ್ದ ಹಾಗೆ. ಆನಂದಮಯ ಕೋಶದ ಒಳಗಡೆ ಇರುವವ ಆನಂದಮಯ, ಅನ್ನಮಯ ಕೋಶದ ಒಳಗಡೆ ಇರುವವ ಅನ್ನಮಯ. ಆ ರೀತಿ ಭಗವಂತನ 5 ರೂಪಗಳನ್ನು ಈ ತೈತ್ತಿರೀಯ ಉಪನಿಷತ್ತು ವರ್ಣನೆ ಮಾಡುತ್ತೆ. ಹೀಗೆ ಈ 3 ಉಪನಿಷತ್ತನ್ನು ನಾವು ನೋಡಿದ್ದೇವೆ. 3 ಉಪನಿಷತ್ತಿನ ಭಾಷ್ಯ ಬರೆದಿದ್ದಾರೆ. ಇದರ ಆಳಕ್ಕೆ ಹೋದರೆ ಎಷ್ಟು ಉಂಟು, ನಾನು ತೀರಾ ಟಿಪ್ ಆಫ್ ಐಸ್ಬರ್ಗ್ ಅಂತಾರಲ್ಲ, ಆ ರೀತಿ ನಾನು ಇದನ್ನು ಹೇಳಿದ್ದು. ಇದು ನಿಮ್ಮಲ್ಲಿ ಉಪನಿಷತ್ತು ಪ್ರವೇಶಿಸಿ ನಿಮಗೆಲ್ಲರಿಗೂ ಉತ್ಕಟವಾದ ಆನಂದವನ್ನು ಕೊಡಲಿ. ನಿಜವಾಗಿಯೂ ಆನಂದ ಇರೋದು, ಸುಖ ಇರೋದು ಜ್ಞಾನದಿಂದಲೇ, ಒಂದು ವಯಸ್ಸಾದ ಮೇಲೆ. ಏಕೆಂದರೆ ಅದಕ್ಕೊಂದು ಮಿತಿ ಉಂಟು. ಭೋಜನದ ಆನಂದ, ಆಮೇಲೆ ಈ ತರಹದ ಎಲ್ಲ ಆನಂದಗಳು ಒಂದು ವಯಸ್ಸಾದ ಮೇಲೆ ಒಂದು 30-40 ಅಷ್ಟೊತ್ತಿಗೆ
ಜಗತ್ತಿನ ಮಿತಿಗಳು ಗೊತ್ತಾಗೋಗಿರುತ್ತೆ. ಅದಾದಮೇಲೆ ನಮಗೆ ಇಷ್ಟ ಆಗೋದು ಜ್ಞಾನವೇ. ಜ್ಞಾನದಿಂದಲೇ ಸುಖ. ಆ ತರಹದ ಸುಖ ಆರಂಭದಿಂದ ಸಿಗಬಾರದು ಅಂತಲ್ಲ, ಸಾಮಾನ್ಯ ಸಿಗಲಿಕ್ಕೆ ಕಷ್ಟ, ಸಿಕ್ಕಿದ್ರೆ ಸಂತೋಷ. ಆ ಸಂತೋಷ ನಿಮಗೆಲ್ಲರಿಗೂ ಸಿಗಲಿ. ಆ ಆನಂದ, ಎಲ್ಲ ತರಹದ ಸಂಕಟಗಳು ದೂರ ಆಗಲಿ ಅಂತ ಹೇಳ್ತಾ ಈ ಒಂದು ಚಿಂತನೆಯನ್ನು ಮುಖ್ಯ ಪ್ರಾಣಾಂತರ್ಗತ ನಾರಾಯಣನಲ್ಲಿ ಅರ್ಪಿಸೋಣ. ಕೃಷ್ಣ